ಸೊ ಒಟ್ಟಿನಲ್ಲಿ ಈಗ ಬಿಜೆಪಿಯಲ್ಲಿ ಒಂದಷ್ಟು ಬೇಜಾರಿದೆ, ಮನಸ್ತಾಪ ಇದೆ, ಅದನ್ನೆಲ್ಲ ಬಿಟ್ಟು ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಲೋಕಸಭಾ ಚುನಾವಣೆ, ಕೆಲಸ ಮಾಡ್ತಾರಪ್ಪ ಎಸ್ ಟಿ ಸೋಮಶೇಖರ್ ಅಂತ ಅನ್ಕೋಬೇಕಾ? ಇಲ್ಲ ವಿಜೇಂದ್ರ ನಿರ್ಧಾರ ತಗೋತಾರೆ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ ನಾನು ಅಂತ? ಇಲ್ಲ ವಿಜೇಂದ್ರ ಅವರು ನನಗೆ ಮುಂಚಿಂದನೂ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ತಂದು ಹಿಡಿದು ಮಂತ್ರಿಮಂಡಲದ ಕೊಡಿಸಿರ್ಬೋದು, ಮೈಸೂರು ಉಸ್ತುವಾರಿ ಇರ್ಬೋದು, ಚಾಮರಾಜನಗರ ಇರ್ಬೋದು, ಅವತ್ತಿಂದನೂ ಕೂಡ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದ್ದಾರೆ. ಯಾವತ್ತೂ ಕೂಡ ಒಂದು ಸಣ್ಣ ಯಡಿಯೂರಪ್ಪನವರ ಅಲ್ಲಿ ಇವರಲ್ಲಿ ಯಾವತ್ತೂ ಕೂಡ ನಮ್ಮನ್ನು ಆ ಮಟ್ಟದಲ್ಲಿ ನೋಡಲೇ ಇಲ್ಲ. ಅವರೇ ಹೇಳ್ತಿದ್ದು ಯಾವ ಕಾರಣಕ್ಕೂ ನೀನು ಪಕ್ಷ ಬಿಡಕ್ಕೆ ಹೋಗಬೇಡ, ಎಸ್ ಟಿ ಡಿಸಿಷನ್ ತೆಗೆದುಕೊಳ್ಳಕ್ಕೆ ಹೋಗಬೇಡ. ಅವ್ರಿಗೇನಾಗಿದೆ, ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಮುಖ್ಯಮಂತ್ರಿಗಳು ಬಂದರು, ಕುರುಬ ಸಮಾಜದ, ಕರೆಕ್ಟು, ಅಲ್ಲಿ ಅಟೆಂಡ್ ಮಾಡಿದೆ. ಹೌದು. ಅದ ನಂತರ ಉಪಮುಖ್ಯಮಂತ್ರಿಗಳು ಬಂದರು, ಅಟೆಂಡ್ ಮಾಡಿದೆ. ಪ್ರೋಗ್ರಾಮ್ ಅಲ್ಲಿ ಪರಮೇಶ್ವರ್ ಬಂದರು, ಅವಾಗ್ಲೂ ಇದ್ದೆ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಒಂದ್ಸಾರಿ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ರು ಸಿದ್ದರಾಮಯ್ಯನವರು, ನಿನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಾ ಇದ್ದೀನಿ, ರಾಮೇಗೌಡ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಕಣೆಯ, ಅದನ್ನ ಚೌಲ್ಟ್ರಿ ಉದ್ಘಾಟನೆ ಮಾಡ್ತಾವ್ರೆ, ಈಗ ಒಂದು 10-15 ನಿಮಿಷ ನಾನು ಬಂದ್ಬಿಡ್ತೀನಿ, ನೀನು ಹೇಳೋರ ಅಂತಲ್ಲಿ ಎಲ್ಲಿದ್ದೀಯ ಅಂದ್ರು, ಮನೇಲಿದ್ದೀನಿ ಅಂತ. ಬರ್ತಾ ಇದೆಯಾ ಬಾ ಅಂತಂದ್ರು. ಅವ್ರು ಹೇಳಿದ್ಮೇಲೆ ನಾನೇನು ಮಾಡಿದೆ, ಎಲ್ಲಿ ಪ್ರೋಗ್ರಾಮ್ ಅಂತ ನನಗೂ ಮಾಹಿತಿ ಇಲ್ಲ, ಹುಡಿಕೊಂಡು ನಾನು ಜಾಗ ಹೋದೆ. ಅವರು ಬಂದರು, ಒಂದು 10-15 ನಿಮಿಷ ಅಲ್ಲಿ ಚೌಲ್ಟ್ರಿದಲ್ಲಿ ಮಾತನಾಡಿದ್ರು, ದೀಪ ಹಚ್ಚಿ ಉದ್ಘಾಟನೆ ಮಾಡಿದ್ರು, ಜೊತೆಲಿ ಬಾ ಹೋಗೋಣ ಅಂತ ಹೇಳಿದ್ರು. ಬಂದರು. ಬರುವಾಗ ನೈಸಲ್ಲಿ ಕರ್ಕೊಂಡು ಬಂದೆ. ಬರುವಾಗ ನೈಸ್ ಪ್ರಾಬ್ಲಮ್ಸ್ ಏನಿರ್ತದೆ ರೈತರದು ಅದೆಲ್ಲ ಹೇಳ್ಕೊಂಡು. ಬಟ್ ಯಾರು ಹುಟ್ಟಾಕ್ತಾರೆ ಸರ್? ಹಾಗಿದ್ರೆ ನೀವು ನನ್ನ ಕಾನ್ಸ್ಟಿಟ್ಯೂನ್ಸಿ ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀನಿ ಅಂತೀರಾ, ಆದ್ರೆ ಅಲ್ಲಿ ನೋಡಕ್ ಹೋದ್ರೆ ಕಾಂಗ್ರೆಸ್ನವ್ರು ಬಂದಾಗ ಮಾತ್ರ ಎಸ್ ಟಿ ಸೋಮಶೇಖರ್ ಜೊತೆಗಿರ್ತಾರೆ, ಬಿಜೆಪಿಯವ್ರು ಬಂದಾಗ ಜೊತೆಗಿರಲ್ಲ. ಹಾಗಾದ್ರೆ ಎಸ್ ಟಿ ಸೋಮಶೇಖರ್ ಅವ್ರಿಗೆ ಬೇಜಾರಿದೆ, ಬಿಡ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ, ಈ ಥರದ್ದೆಲ್ಲ ಯಾಕೆ ನಡೀತಾರೆ? ಯಾತಕ್ಕೆ ಅಂದರೆ ಈಗ ಬೆಳಗಾಂ ಅಧಿವೇಶನ ಆಯಿತು, ಅಧಿವೇಶನ ನಡೀತಾ ಇತ್ತು. ಕರೆಕ್ಟು. ಇವನು ಜಮೀರು ಎಲ್ಲೋ ಏನೋ ಸ್ಟೇಟ್ಮೆಂಟ್ ಮಾಡವನೆ, ಇಲ್ಲೇನು ಮಾಡೋದು? ನಾನೇನು ಹೇಳಿದೆ, ಬೆಳಗಾಂ ಅಧಿವೇಶನಕ್ಕೆ ಬರ್ತಕ್ಕಂಥ ಉದ್ದೇಶ ಈ ಕಡೆ ಬೆಳಗಾಂದು ಸುತ್ತಮುತ್ತ ಏನಾದ್ರು ಮಾತನಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಗಮನ ತರತಕ್ಕಂಥದ್ದು, ಸಾರ್ವಜನಿಕರಿಗೆ ಒಳ್ಳೆ ಸಬ್ಜೆಕ್ಟ್ ಮಾತಾಡಿ ಅಂತ. ಅಲ್ಲ, ಅದೇ ಆಶಯ. 11 ಗಂಟೆಯಿಂದ 7 ಗಂಟೆ ಸ್ಟ್ರೈಕ್ ಮಾಡೋ ಉದ್ದೇಶ ಏನು? ನೀವು ಬೆಳಗಾಂ ಅಧಿವೇಶನ ಮಾಡ್ತಕ್ಕಂಥದ್ದು ಏನಿದೆ, ಅಲ್ಲೇ ಒಳಗಡೆ ಇದ್ದು ಏನೆಲ್ಲ ಕ್ರಿಟಿಸೈಸ್ ಮಾಡ್ತಕ್ಕಂಥದ್ದಕ್ಕೆ ಬೇಕಾದಷ್ಟು ಮೆಟೀರಿಯಲ್ಸ್ ಇದೆ. ಇವರು 10:30 ಸ್ಟಾರ್ಟ್ ಮಾಡಿದ್ದಂತ ಪ್ರತಿಭಟನೆಗೆ, ಸಾಯಂಕಾಲ 7:30 ಗಂಟೆ ಮಾಡಿದ್ರು. 7:30 ಗಂಟೆ ಕಾಂಗ್ರೆಸ್ನವ್ರು ಕೇರೆ ಮಾಡಲಿಲ್ಲ, ಇವ್ರು ನಿಂತೇ ಇದ್ರು, ಕೂಗುತ್ತಲೇ ಇದ್ರು ಮಾಡೋದು. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ಥರ ಸಡನ್ ಡಿಸಿಷನ್ ತಗೋಬೇಡಿ. ಬೆಳಗಾಂ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡೋ ಉದ್ದೇಶ ಏನು? ಈ ಥರ ಉದ್ದೇಶ ಆದರೆ ನಾನು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತೇಳಿ ನೇರವಾಗಿ ಹೇಳಿದೆ. ನಾನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲಿಂದ ಇಲ್ಲಿ ತನಕ ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತಿಲ್ಲ ಎಸ್ ಟಿ ಸೋಮಶೇಖರ್ ಅವರು. ಈಗ ಮೊನ್ನೆ ಕೋಆಪರೇಟಿವ್ದಲ್ಲಿ ಕಾಂಗ್ರೆಸ್ ಸಹಕಾರ ಸಂಘ ಮಾಡಿ ಕೊಟ್ಟಿದ್ದೀನಿ ಅಂತ ಮಾತಾಡಿದ್ದೀನಿ. ನೆನ್ನೆ ಉಪಮುಖ್ಯಮಂತ್ರಿಗಳಿಗೆ ಉಪ್ಪು ಖಾರ ಹುಳಿ ಏನೂ ಇಲ್ಲ, ನೀವು ಈ ಥರ ಆನ್ಸರ್ ಮಾಡ್ತಾ ಇದ್ದೀರಿ, ಇದಕ್ಕೆ ನನಗೆ ಬೇಜಾರಾಗಿದೆ ಅಂತ ಹೇಳಿದ್ದೀನಿ. ಯಾವ್ದು ವಿರೋಧ ಮಾಡ್ಬೋದು, ವಿರೋಧ ಮಾಡ್ತೀನಿ, ಯಾವ್ದು ಅಪ್ರಿಷಿಯೇಟ್ ಮಾಡ್ಬೋದು, ಮಾಡ್ತೀನಿ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಏನು ಕೇಳ್ಕೊಂಡಿದ್ರಿ? ಬಂತ ಸರ್? ದುಡ್ಡು ಬಂದಿದೆ? 100% ಬಂದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.